ಇಲ್ಲೊಂದು ಮನೆ ಕನ್ಸ್ಟ್ರಕ್ಟ್ ಮಾಡ್ತಿದ್ರು, ಮನೆಗೆ ದೃಷ್ಟಿ ತಾಂಗೋಕ್ಕಾಗ ಅಂತ ಒಂದು ಫೋಟೋ ಹಾಕಿಟ್ಕೊಂಡು ಈಗ ನಾನು ಯೂಟ್ಯೂಬ್ ವೀಡಿಯೋಗೂ ದೃಷ್ಟಿ ತಾಂಗೋದಿಲ್ಲ. ಹೆದರಿಗೆ ಅದಕ್ಕೆ ಇದಕ್ಕಿಂತ ಜಾಸ್ತಿ ಅಂತ ಬೇಡ ದೃಷ್ಟಿಗೆ. ಇದಕ್ಕಿಂತ ಅಂತ ಬೇಡ ದೃಷ್ಟಿ. ಹೌದು. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಈ ಜಮ್ನೆರೆಗೆ ಎಲ್ಲಿ ಹೋತಿದ್ರಾಣಿ ಕಾಣ್ತಿದ್ರ್ಯಾ? ನಾವು ಹೋತಿಪ್ಪುದು ಟೆಂಪಲ್ಸ್ನ ವಿಸಿಟ್ ಮಾಡುವ ಅನ್ಕೊಂಡು ಅದಕ್ಕೆ ಫಸ್ಟ್ ಬಂದದ್ದು ಟೆಂಪಲ್ ನಮ್ಮ ದೈವಸ್ಥಾನ ದೈದ್ಮನಿ ನಂದಿಕೇಶ್ವರ, ಅಲ್ಲಿಗೆ ಬಂತು. ನೆಕ್ಸ್ಟ್ ನಾವು ಬಂದದ್ದು ನನ್ನ ಒಡೆಯನ ದೇವಸ್ಥಾನ ಅಂತಲೇ ಹೇಳಕ್ಕೆ, ಅದು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಇದು ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದಂಥ ದೇವಸ್ಥಾನ. ಅಂತಕ್ಕಂದರೆ ತುಂಬ ಸಣ್ಣಕ್ಕಿಂತ ಬತ್ತಿದ್ದೆ, ಹಿಂದೆನೂ ಬತ್ತಿದ್ದೆ, ಈಗಲೂ ಬತ್ತಿದ್ದೆ, ಮುಂದೆನೂ ಕೂಡ ಇದೇ ರೀತಿ ಬಪ್ಪು ಹಂಗಾಯ್ತು. ಇನ್ನು ಈ ದೇವಸ್ಥಾನಕ್ಕೆ ಯಾರೆಲ್ಲ ಬರಲ್ಲ ಪ್ಲೀಸ್ ಬಂದು ವಿಸಿಟ್ ಕೊಡಿ. ಹಾಗೆ ಒಡೆಯನ ಒಂದು ಆಶೀರ್ವಾದನ ತಗೊಳ್ಳಿ, ನಿಮಗೂ ಕೂಡ ತುಂಬ ಒಳ್ಳೆಯದಾಗ್ತು. ನಂಗೊಂದು ಅಭ್ಯಾಸ ಇತ್ತು, ಒಳ್ಳೆಯ ಅಭ್ಯಾಸನ ಕೆಟ್ಟ ಅಭ್ಯಾಸನ ಅನ್ಕೋ ಗೊತ್ತಿಲ್ಲ. ಎಲ್ಲೇ ಎಂಥದೇ ಬಾವಿ ಕಾಣಲಿ ನಂಗೆ ಅದನ್ನೊಂದು ಹೋಗಿ ಇಣ್ಕಿ ಬರ್ಕೊ ಅಂದ್ರೆ ಇಣ್ಕಿ ಬರಲ್ಲ ಅಂದರೆ ಉಂಡದಾರಿಗೆ ಆತಿಲ್ಲ. ಇದು ಯಾರಿಗಲ್ಲ ಈ ಅಭ್ಯಾಸ ಇತ್ತು ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಇದು ಒಳ್ಳೆಯದ ಕೆಟ್ಟದ ಅಂತ ಕೂಡ ಹೇಳಿ. ನೆಕ್ಸ್ಟ್ ನಾವು ಊಟ ಮಾಡುವ ಅಂದ್ಕೊಂಡು ಭೋಜನಾಲಯದ ಕಡೆ ಹೋಯಿತು. ಇಲ್ಲಿ ಊಟದ ಟೈಮಿಂಗ್ಸ್ ಬಂದುಬಿಟ್ಟು ಮಧ್ಯಾಹ್ನ 12 ಗಂಟೆಯಿಂದ 2:30 ಗಂಟೆ ತನಕ ಊಟ ಅವೈಲೇಬಲ್ ಇರುತ್ತೆ. ಇಲ್ಲಿ ನಾವು ಮುಂಡಕ್ಕಿ ತಕ್ಕಂತ, ಇದನ್ನು ನಾವು ಎಂತಕ್ಕೆ ತಕ್ಕಂತ ಅಂದ್ಕೊಂಡು ಮುಂದೆ ಗೊತ್ತಾಯ್ತು. ಈಗ ಹೋತಿಪ್ಪುದು ಟೆಂಪಲ್ ಯಾವುದಂದರೆ ರೀಸೆಂಟಾಗಿ ತುಂಬ ಫೇಮಸ್ ಆಗಿತ್ತು, ಅದೇ ಮೂಡುಗಲ್ಲು ಕೇಶವನಾಥ ಟೆಂಪಲ್ ಕೆರಾಡಿ ನನ್ನ ಪಪ್ಪನ ಮನೆ. ನಂದು ಮೋಸ್ಟ್ ಆಫ್ ದ ಚೈಲ್ಡ್ಹುಡ್ನ ನಾನು ಇಲ್ಲಿ ಸ್ಪೆಂಡ್ ಮಾಡಿದ್ದೆ ಈ ಸಮ್ಮರ್ ಹಾಲಿಡೇಸಲ್ಲೆಲ್ಲ. ಬಟ್ ಯಾವತ್ತೂ ನಾನು ಈ ಟೆಂಪಲಿಗೆ ಬರಲಿಲ್ಲ. ಬಟ್ ಅಷ್ಟೊತ್ತಿಗೆ ಎಲ್ಲ ಹೇಳ್ತಿದ್ರು ಈ ಥರ ಒಂದು ಟೆಂಪಲ್ ಇತ್ತು, ನೀರು ಒಳಗಡೆ ಶಿವನ್ ಟೆಂಪಲ್ ಇತ್ತು, ಹಾಗೆ ಹೀಗೆ ಅಂದ್ಕೊಂಡು. ಬಟ್ ಅಷ್ಟೊತ್ತಿಗೆ ನಂಗೆ ಫುಲ್ ಅದು ಹೆಂಗೆ ಅಂದ್ಕೊಂಡು. ಬಟ್ ಈಗ ಅಂತೂ ಫುಲ್ ಫೇಮಸ್ ಆಗ್ತಿತ್ತು. ಆ್ಯಂಡ್ ಇಲ್ಲಿಗಂತೂ ನಾನು ಬರಲೇಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಈ ಸಲ ಬಂದದ್ದು. ಈ ಪ್ಲೇಸಲ್ಲಿ ಕಾಂತಾರ ಮೂವಿದು ಶೂಟಿಂಗ್ ಕೂಡ ಆಯಿತು. ಯಾವ ಸೀನ್ ಅಂದರೆ ಪೊಲೀಸ್ ಆಫೀಸರು ಊರಿನವ್ರನ್ನ ಕ್ವಶನ್ ಮಾಡ್ತಿರ್ತಾರೆ, ಯಾಕೆ ಮರನೆಲ್ಲ ಕಡ್ಕೊ ಹೋಗ್ತಿದ್ರಿ ಅಂದ್ಕೊಂಡು. ಆ ಸೀನ್ ನಮ್ಮದು ಇಲ್ಲೇ ಶೂಟ್ ಆದ್ದು. ಚಿಕ್ಕ ಒಂದು ಸ್ನಿಪ್ಪೆಟ್ ಹಾಕಿರ್ತೆ, ಕಾಣಿ ಯಾವ್ದು ಅಂದ್ಕೊಂಡು ಗೊತ್ತಾಯ್ತು ನಿಮಗೂ. ಅದೆಷ್ಟು ಸರ್ವೆ ಕಲ್ಗಳು ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ನೋಡ್ರಿ. ಆದಷ್ಟು ಬೇಗ ಸರ್ವೆ ಮುಗಿಸಿ ರಿಪೋರ್ಟ್ ಕೊಡಬೇಕು. ಕಾಡು ಬಿಟ್ಬಿಟ್ರೆ 3 ಊರು ಬಾಕಿ. 3 ಊರು ಬಾಕಿ.
ಇನ್ನೊಂದು ವಿಷಯ ಎಂತಂದರೆ ಇದು ಹೆಚ್ಚಿನರಿಗೆ ಗೊತ್ತಿರುತ್ತೆ, ರಿಷಬ್ ಶೆಟ್ಟಿ ಊರು ಕೆರಾಡಿ ಅನ್ಕೊಂಡು ಅವ್ರು ಕೂಡ ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈ ದೇವಸ್ಥಾನದ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿರೋ. ಆ್ಯಂಡ್ ಇಲ್ಲಿಗೆ ಜೂನಿಯರ್ NTR ಕೂಡ ಬಂದಿದ್ದೀರ. ಕಲ್ಲಾಣಿ ಅಂದ್ರೆ ಕೆಲವೊಂದು ಹೊಂಡ ಇರ್ತದೆ, ಕೆಲವೊಂದು ಮಸ್ತ್ ಆಳದವ್ರಿಗೆ ಕಲ್ಲು ಬಂದಿರುತ್ತೆ, ಡೀಪ್ ಇರುತ್ತೆ. ಓಪನ್ ಇಡುತ್ತಿಲ್ಲ ಇದು ಚಾಳ ಇಲ್ಲ. ಈ ಏರಿಯಾದಾಗ ಹೊಳಿ ಏನು ಅದ ಕೆಳಗಿದೆ. ನೀ ಕಳಕ್ ಕೊಂಡ್ಕೊಂಡಿದ್ ಮಾಡ್ ಮಗ ಚಿತ್ರ. ಗಾಡಿ ಯಾವ್ದು ಕಾರಿತ್ತಲ್ಲ ಎಲ್ಲಿ ದಾರಿ ಕೈಗೆ ಬಡೀತು, ಅದೇ ಬಂದ್ಬಿಡುದು. ಅದೇ ನೀ ಬಪ್ತಿ ಅನ್ಕೊಂಡ್ ನಾನು ಸುಮ್ನೆ ಬಂದಿಲ್ಲ, ನಂಗೆ ಬಡಿತಿಲ್ಲ. ನೀ ಬತ್ತೆ ಕೈ ಮಾಡಿ ಹಿಂಗ್ ಕೈ ಇಟ್ಟು ನಾ ಬಡ್ಕ ಬಡಿ. ಹೊರಗಡೆಯಿಂದ ಟೆಂಪಲ್ ಈ ಥರ ಕಾಣಿಸುತ್ತೆ, ಒಳಗಡೆ ಹೋದರೆ ಅದೊಂಥರ ಬೇರೆ ಲೋಕಕ್ಕೆ ಹೋದಂಗೆ ಅನಿಸುತ್ತೆ. ತುಂಬ ಡಿಫ್ರೆಂಟ್ ಆಯಿತು ಆ್ಯಂಡ್ ತುಂಬ ನೆಮ್ಮದಿ ಅನಿಸ್ತಿತ್ತು. ಎಂತ ಹಾಕ್ತಿದ್ರಿ ಯಾರಿಗೆ? ಯಾವ ಮೀನದು? ಈಗ ಗೊತ್ತಾಯ್ತಾ ನಾವು ಮುಂಡಕ್ಕಿ ಎಂತಕ್ಕೆ ತಂದದ್ದು ಅನ್ಕೊಂಡು, ಇಲ್ಲಿನ ಮೀನುಗಳಿಗೆ ಕೊಡುವ ಅನ್ಕೊಂಡು. ಸೊ ನೀವು ಕೂಡ ಬಂದರೆ ಮುಂಡಕ್ಕಿ ಅಥವಾ ವೈಟ್ ರೈಸ್ನ ತನ್ನಿ. ಈ ದೇವಸ್ಥಾನದ ಗಿಪ್ಪು ನೀರು ಮತ್ತು ಮೀನು ವರ್ಷದ 365 ದಿನಾನೂ ಕೂಡ ಹಾಗೆ ಇರುತ್ತೆ. ನೀರು ಖಾಲಿಯಾದ್ದು ಮೀನು ಇಲ್ಲದೆ ಇದ್ದದ್ದು ಹಿಸ್ಟ್ರಿನೇ ಇಲ್ಲ ಅಂದ್ರೆ ಹಾಗೆ ಅನ್ಕ ಭಟ್ರು ಹೇಳ್ರು. ಅದನ್ನು ಕಂಡು ಒಂಥರ ಮಿರಾಕಲ್ ಅನಿಸಿಬಿಡ್ತು ನಂಗಂತೂ. ತುಂಬಾ ನೀರಿತ್ತು. ಅದು ನೀನು ತಿಂಡಿ ಗಿಂಡಿ ಕೊಡ್ತೇನೆ ನೋಡಿ. ನಾವು ಅವ್ರ ಸ್ಥಳಕ್ಕೆ ಬಂದದ್ದು, ಅವ್ರ ನಾಚಿ ಕಳ್ಸೋದು ಕಷ್ಟ. ಮೀಸೆ ಮೀಸೆ ಹೆಂಗೆ ಕಾಣ್ತೇವೆ ಅದ್ರೊಳಗೆ. ಅಡಿ ಅಡಿ ಮಾಡು ನೀರಾಗ. ಎಂತಿಗೆ
ಯಾ ಎಲ್ಲಿತ್ತೀಗ ನಾವು ಮುಖ ತೋರಿಸಿಲ್ಲ. ಹಾಂ ಅಲ್ಲಿಂದ ನೀರು ಬರ್ತದೆ. ನಾವೀಗ ಇಲ್ಲಿ ಮುಟ್ತಿಪ್ಪುದು ಅದು ಉದ್ಭವಲಿಂಗ ಅಂತ ಭಟ್ರು ಹೇಳ್ರು ಅಲ್ಲಿತ್ತು, ಅದನ್ನು ನಾವೆಲ್ಲ ಮುಟ್ಲಕ್ಕಂಬ್ರು. ಸೊ ಮುಟ್ಟಿ ದೇವ್ರ ಹತ್ರ ಬೇಡ್ಕಣಿ ಅಂದರು. ಸೊ ನಾವೆಲ್ಲ ಅದನ್ನು ಈ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇತ್ತು. ಭಟ್ರು ಊಟ ಮಾಡಿ ಅಂದರು. ನಮ್ದು ಆಲ್ರೆಡಿ ಊಟ ಆದ್ರಿಂದ ಅವ್ರು ಹೇಳಿದ್ರು ಭಟ್ರ ಮನೆ ಕಷಾಯ ಕೊಡ್ತಾರೆ, ಕಷಾಯ ಕುಡ್ಕೊಂಡು ಹೋಗಿ ಅಂದ್ಕೊಂಡು. ಸೊ ನಾವು ಕಷಾಯ ಕೊಡಕ್ಕೆ ಬಂತು. ಹ್ಯಾಪಿ ಬರ್ಡೇ. ಇಲ್ಲ ಸಾಕು 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 ಸಾಕು. ಅದಕ್ಕೆ ಇವ್ ಸೋಮವಾರ ಅಂತ ಅದಕ್ಕೆ ಕೇಳಿದ್ ನಾನು. 8ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಗಲಿಲ್ಲ, ಇದಕ್ಕೆ ಅಡ್ವರ್ಟೈಸ್ಮೆಂಟ್. ಹ್ಯಾಪಿ ಬರ್ಡೇ ಪಂಚಮಿ. ಯಾರು ಕಲುದಾರ ಇಲ್ಲೇ ಕಲಿಕ್ ಚೈತ್ರ. ಹೌದೌದು, ಈ ಇದ್ರಾಗೆ ಕೊಕ್ಕನಕ್ಕಿ ಅದು ಎಷ್ಟು ಹೈಟ್ ಇತ್ತಲ್ಲ. ನೀನು ನಾನು ಇಡೂರು ಕುഞ്ഞാಡಿಯಿಂದ ಬಂದೆ. ಏನೇ ಆಗಲಿ ನನ್ನ ಮೆಟ್ಟು ಕರೆಕ್ಟ್ ಆಗಿ ಮಾಡಿದೆ. ಔಟ್ಫಿಟ್ಟಿಂಗ್ ಮ್ಯಾಚ್ ಆಗಿಲ್ಲ ಅಂದ್ರು. ಅಮ್ಮ ಡ್ಯಾನ್ಸ್ ಮಾಡು. ಈಗ ಮ್ಯಾಗಿ ಆಡ್ಕೊ ಹೋಗಂದ್ರೆ ನಾವು ಹೊರಡಕ್ಕೂ ಮಳೆ ಬಪ್ಪಕ್ಕೂ ಸಮ ಆಯಿತು. ಕಾಣ್ಲಕ್ಕಿಲ್ಲ ಎಷ್ಟು ಮಳೆ ಬೀಳ್ತಿತ್ತು, ರೋಡೆಲ್ಲ ಎಷ್ಟು ಕೆಸರಾಯ್ತು ಅನ್ಕಂಡು ವಾಪಸ್ ಬಪ್ಪದ್ರೊಳಗೆ ಸಾಕಾಯ್ತು. ಸೊ ಯಾರೆಲ್ಲ ಬತ್ತಿದ್ರಿ, ಯಾರೆಲ್ಲ ಪ್ಲ್ಯಾನ್ ಮಾಡ್ತಿದ್ರಿ, ಸೊ ಜಾಗ್ರತೆಗೆ ಬನ್ನಿ, ಡ್ರೈವ್ ಸೇಫ್. ಹೋಪ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Dala tu cuerpo alegría Macarena, que tu cuerpo es para dar la alegría y cosas buenas. Dala tu cuerpo alegría Macarena, Macarena.